ಇದು ಫ್ಯಾನ್ ಆಫ್ ಮಾಡಿ. Hello students, in this session we are going to discuss about the definition and problems on isomorphism between any two vector spaces. Okay, so the definition of isomorphism is like this. Let f be a mapping from u to v. F be a mapping from u to v, be a linear transformation. We can say that this mapping is linear transformation from a vector space u to another vector space v is called an isomorphism if and only if f is 1 1, f is onto, f of alpha plus beta equals to f of alpha plus f of beta for all alpha comma beta belongs to the domain u. F of c into alpha equals to c into f of alpha for all c belongs to f, alpha belongs to u. It is denoted by v of f is isomorphic to v of f. That means v or u, we can write it as u of f is isomorphic to v of f. Here we have one linear transformation from u to v. Now linear transformation t from u to v ಅಂತ ಹೇಳ್ತಾ ಇದ್ವಿ. It's nothing, no problem for notation, whether it is t or f. F from u to v is a linear transformation from one vector space u to another vector space v. u ಇಂದ v ಗೆ ಒಂದು linear transformation ಇದೆ ಅಂತ ಹೇಳ್ತಿದ್ದಾರೆ. linear transformation ಇದೆ ಅಂದರೆ ಅಲ್ಲಿ ಅಂಡರ್ಸ್ಟುಡ್ ಆಗುತ್ತೆ. ಅದು ಲೀನಿಯಾರಿಟಿ ಅಂತ ಚೆಕ್ ಮಾಡಬೇಕು ಅಂತ ಅಂದಾಗಲೇ ಇದೆರಡು ಕಂಡೀಷನ್ ಎಕ್ಸಿಸ್ಟ್ ಆಗಿರಬೇಕು. ಟಿ ಆಫ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಟಿ ಆಫ್ ಆಲ್ಫಾ ಪ್ಲಸ್ ಟಿ ಆಫ್ ಬೀಟಾ. ಅದೇ ಥರ ಟಿ ಆಫ್ ಸಿ ಇಂಟು ಆಲ್ಫಾ ಅಂದರೆ ಸಿ ಇಂಟು ಟಿ ಆಫ್ ಆಲ್ಫಾ ಅನ್ನೋದು ಎರಡು ಕಂಡೀಷನ್ ಎಕ್ಸಿಸ್ಟ್ ಆಗಿರುತ್ತೆ ಆಲ್ರೆಡಿ. ಅದೆರಡರ ಜೊತೆಗೆ ದಟ್ ಮ್ಯಾಪಿಂಗ್ ಇಸ್ 1 1 ಆ್ಯಂಡ್ ಆನ್ ಟು 1 1 ಮ್ಯಾಪಿಂಗು ಆಗಿರಬೇಕು, ಆನ್ ಟು ಮ್ಯಾಪಿಂಗು ಆಗಿರಬೇಕು, ಟುಗೆದರ್ ವಿತ್ ಲೀನಿಯಾರಿಟಿ ಕಂಡೀಷನ್. ಆವಾಗ ಅಷ್ಟೇ ನಾವು ಆ ಮ್ಯಾಪಿಂಗ್ ಎಫನ್ನು ನಾವು ಐಸೋಮಾರ್ಫಿಸಮ್ ಬಿಟ್ವೀನ್ ಎನಿ ಟು ವೆಕ್ಟರ್ ಸ್ಪೇಸಸ್ ಅಂತ ಹೇಳ್ತೀವಿ. ಸೊ ಇದನ್ನು ಡಿನೋಟ್ ಮಾಡೋದು ಹೇಗೆ ಅಂದರೆ ಯು ಆಫ್ ಎಫ್ ಅಂದರೆ ಓವರ್ ದಿ ಫೀಲ್ಡ್ ಎಫ್ ಅಂತ ಹೇಳ್ತೀವಲ್ವ, ವೆಕ್ಟರ್ ಸ್ಪೇಸ್ ಓವರ್ ದಿ ಫೀಲ್ಡ್ ಎಫ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಟೂ ಡಿಫ್ರೆಂಟ್ ವೆಕ್ಟರ್ ಸ್ಪೇಸಸ್ ಇದೆ. ಸೊ ಯು ಆಫ್ ಎಫ್ ಇಸ್ ಐಸೋಮಾರ್ಫಿಕ್ ಟು ವಿ ಆಫ್ ಎಫ್ ಅಂತ ಡಿನೋಟ್ ಮಾಡ್ತೀವಿ ಐಸೋಮಾರ್ಫಿಸಮ್ ಬಿಟ್ವೀನ್ ಎನಿ ಟು ವೆಕ್ಟರ್ ಸ್ಪೇಸಸ್ನ. ಇಫ್ ದ ಮ್ಯಾಪಿಂಗ್ ಎಫ್ ಫ್ರಮ್ ಯು ಟು ಯು, that means mapping from a vector space u to itself. ಈಗ ಒಂದು ವೆಕ್ಟರ್ ಸ್ಪೇಸಿಂದ ಇನ್ನೊಂದು ವೆಕ್ಟರ್ ಸ್ಪೇಸ್ಗೆ ಮ್ಯಾಪಿಂಗ್ ಇದೆ ಅಂತ ಹೇಳಂಗಿಲ್ಲ. ಇಲ್ಲಿ ಒಂದು ವೆಕ್ಟರ್ ಸ್ಪೇಸಿಂದ ಅದೇ ವೆಕ್ಟರ್ ಸ್ಪೇಸ್ಗೆ ಮ್ಯಾಪಿಂಗ್ ಇದೆ, ಅದು ಲೀನಿಯರ್ ಆಗಿದೆ. ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಎಕ್ಸಿಸ್ಟ್ ಬಿಟ್ವೀನ್ ವೆಕ್ಟರ್ ಸ್ಪೇಸ್ ಟು ಇಟ್ ಸೆಲ್ಫ್ ಸ್ಯಾಟಿಸ್ಫೈಯಿಂಗ್ ಆಲ್ ದ ಕಂಡೀಷನ್ಸ್ ಆಫ್ ಐಸೋಮಾರ್ಫಿಸಮ್. ದೆನ್ ಇಟ್ ಈಸ್ ಕಾಲ್ಡ್ ಆಟೋಮಾರ್ಫಿಸಮ್. ಆಟೋಮಾರ್ಫಿಸಮ್ ಅಂತ ಹೇಳಬೇಕು ಅಂದರೆ ದರ್ ಎಕ್ಸಿಸ್ಟ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಫ್ರಮ್ ಎ ವೆಕ್ಟರ್ ಸ್ಪೇಸ್ ಟು ಇಟ್ ಸೆಲ್ಫ್ ಟುಗೆದರ್ ವಿತ್ ಆಲ್ ದ ಕಂಡೀಷನ್ಸ್ ಆಫ್ ಐಸೋಮಾರ್ಫಿಸಮ್. ಅಂದರೆ ಅಲ್ಲಿ ಲೀನಿಯಾರಿಟಿ ಕಂಡೀಷನ್ಸ್ ಎರಡಿದೆಲ್ಲ ಅದು, ಮತ್ತು ಎಫ್ ಇಸ್ 1 1 ಆ್ಯಂಡ್ ಎಫ್ ಇಸ್ ಆನ್ 2 ಏನಿದೆ ಅದಷ್ಟು 4 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಆಟೋಮಾರ್ಫಿಸಮ್. ಐಸೋಮಾರ್ಫಿಸಮ್ಗೂ ಆಟೋಮಾರ್ಫಿಸಮ್ಗೂ ಇದೊಂದೇ ವ್ಯತ್ಯಾಸ ಏನು ಅಂತಂದರೆ ಐಸೋಮಾರ್ಫಿಸಮಲ್ಲಿ ಬಿಟ್ವೀನ್ ಎನಿ ಟು ವೆಕ್ಟರ್ ಸ್ಪೇಸಸ್ ಮ್ಯಾಪಿಂಗ್ ಇರುತ್ತೆ. ಆಟೋಮಾರ್ಫಿಸಮಲ್ಲಿ ಬಿಟ್ವೀನ್ ದ ಸೇಮ್ ವೆಕ್ಟರ್ ಸ್ಪೇಸ್ ಮ್ಯಾಪಿಂಗ್ ಇರುತ್ತೆ. ಅಂದರೆ ಯು ಟು ಯುನೇ ಮ್ಯಾಪಿಂಗ್ ಇರುತ್ತೆ ಇಲ್ಲಿ. ಓಕೆ, ಪ್ರಾಬ್ಲಮ್ಸ್ ಈ ಥರ ಕೇಳ್ಬೋದು. ಶೋ ದಟ್ ಕರೆಸ್ಪಾಂಡೆನ್ಸ್ ಇಸ್ ನಥಿಂಗ್ ಬಟ್ ಟ್ರಾನ್ಸ್ಫಾರ್ಮೇಷನ್ ಆರ್ ಮ್ಯಾಪಿಂಗ್. ಶೋ ದಟ್ ದ ಕರೆಸ್ಪಾಂಡೆನ್ಸ್ ಅಂತ ಕೊಡ್ತಾರೆ, ಇಲ್ಲ ಟ್ರಾನ್ಸ್ಫಾರ್ಮೇಷನ್ ಅಂತ ಕೊಡ್ತಾರೆ, ಇಲ್ಲ ಮ್ಯಾಪಿಂಗ್ ಅಂತ ಕೊಡ್ತಾರೆ. x1 x2 x3 ಅಂದರೆ ಇದು v3 ಆಫ್ ಆರ್. ವಿ ಕ್ಯಾನ್ ಸೇ ದಟ್ ದಿಸ್ ಈಸ್ ಅನ್ ಎಲಿಮೆಂಟ್ ಫ್ರಮ್ v3 ಆಫ್ ಆರ್ ಆರ್ಡರ್ಡ್ ಟ್ರಿಪ್ಲೆಟ್. x1 x2 x3 maps to x2 minus x1 minus x3. ಅಂದರೆ ಈ x1 x2 x3 ಅನ್ನು v3ಯಲ್ಲಿರೋ ಒಂದು ಎಲಿಮೆಂಟು ಆಫ್ಟರ್ ಮ್ಯಾಪಿಂಗ್ ಅದೇನಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ x2 ಮೈನಸ್ x1 ಮೈನಸ್ x3. ಅಂದರೆ ಈ x2 ಅಂತ ಇರೋ ಟರ್ಮು, ಅಂದರೆ ನಾವು ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಿದ ಟರ್ಮಲ್ಲಿ ಮಿಡಲ್ ಟರ್ಮ್ x2 ಅನ್ನೋದು ಫಸ್ಟ್ ಟರ್ಮ್ ಆಗಬೇಕು x2 ಅಂತ x1 ಪ್ಲೇಸ್ಗೆ. ಆ x1 ಪ್ಲೇಸಲ್ಲಿರೋ ಅಂಥದ್ದು ಸೆಕೆಂಡ್ ಟರ್ಮಿಗೆ ಬರುತ್ತೆ ಮೈನಸ್ x1 ಆಗಿ. ಅದೇ ಥರ x3 ಅನ್ನೋದು ಚೇಂಜಸ್ ಇಟ್ಸ್ ಸೈನ್ ಬೈ ಮೈನಸ್ x3. ಈ ಥರ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ.
x2 ಅನ್ನೋದು ಫಸ್ಟ್ ಟರ್ಮ್ ಆಗುತ್ತೆ, x1 ಅನ್ನೋದು ಮಿಡಲ್ ಟರ್ಮ್ಗೆ ಬರುತ್ತೆ ವಿತ್ ನೆಗೆಟಿವ್ ಸೈನ್. ಅದೇ ಥರ x3 ಟೇಕ್ಸ್ ದಿ ನೆಗೆಟಿವ್ ಸೈನ್. ಈ ಥರ ಟ್ರಾನ್ಸ್ಫಾರ್ಮ್ ಆಗುತ್ತೆ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್. ದಟ್ ಮೀನ್ಸ್ ಈಗ ನಾವು v3 ಅಲ್ಲಿ ಇದು ಡೊಮೈನಲ್ಲಿದೆ ಎಲಿಮೆಂಟು, ಇದನ್ನು ಟ್ರಾನ್ಸ್ಫಾರ್ಮೇಷನ್ ಆದಮೇಲೆ ಈ ರೀತಿ ಆಗಿದೆ ಎಲಿಮೆಂಟ್ಸು. ಸೊ ಇದು ಡೆಫಿನೇಷನ್ ಕೊಟ್ಟಿದ್ದಾರೆ, ಮ್ಯಾಪಿಂಗ್ ಅಥವಾ ಟ್ರಾನ್ಸ್ಫಾರ್ಮೇಷನ್ದು ಡೆಫಿನೇಷನ್ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮೇಷನ್ ಹೇಗೆ ಆಗಬೇಕು ಅನ್ನೋದನ್ನು ಕಂಡೀಷನ್ನು ಅಥವಾ ಡಿಫೈನ್ ಮಾಡಿದ್ದಾರೆ. ಈಸ್ ಆ್ಯನ್ ಆಟೋಮಾರ್ಫಿಸಮ್ ಅಂತ ಪ್ರೂವ್ ಮಾಡಬೇಕು. ಈ ಮ್ಯಾಪಿಂಗ್ನ ನಾವು ಈ ಥರ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಿದೆಯಲ್ಲ, ಈ ಮ್ಯಾಪಿಂಗನ್ನು ಆಟೋಮಾರ್ಫಿಸಮ್ ಆಫ್ ದಿ ವೆಕ್ಟಾರ್ ಸ್ಪೇಸ್ v3 ಟು ವಿಚ್ ವೆಕ್ಟಾರ್ ಸ್ಪೇಸ್ ಅಂತ ಕೊಡೋದಿಲ್ಲ ಅವರು. ಇದು ಅಂಡರ್ಸ್ಟುಡ್. ಈಸ್ ಆನ್ ಆಟೋಮಾರ್ಫಿಸಮ್ ಆಫ್ ವೆಕ್ಟಾರ್ ಸ್ಪೇಸ್ v3 ಅಂದರೆ ನೀವು ಅದು ಅಂಡರ್ಸ್ಟುಡ್ ಏನಂತ ತಗೋಬೇಕು, ದೇರ್ ಎಕ್ಸಿಸ್ಟ್ ಎ ಮ್ಯಾಪಿಂಗ್ ಫ್ರಮ್ v3 ಟು ಇಟ್ ಸೆಲ್ಫ್. ಸೊ given t from v3 to v3 ಅಂತ ತಗೊಂಡು defined by what is the condition given here. So take that definition of transformation as t of x1 x2 x3 as x2 minus x1 minus x3. v3 ಅಂತ ಹೇಳಿದ್ದಾರೆ ಅಂತಂದರೆ here the field f is equal to r. okay, then find its order ಅಂತಲೂ ಹೇಳಿದ್ದಾರೆ ಕ್ವಶನಲ್ಲಿ. ಅದನ್ನು ನಾವು ಫೈಂಡ್ ದಿ ಆರ್ಡರ್ ಆಫ್ ಟ್ರಾನ್ಸ್ಫಾರ್ಮೇಷನ್ನ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಅದು ಹೇಗೆ ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಈಗ ಮೊದಲು ಆಟೋಮಾರ್ಫಿಸಮ್ ಅನ್ನೋದನ್ನು ಹೇಗೆ ಪ್ರೂವ್ ಮಾಡಬೇಕು. ಬೈ ದ ಡೆಫಿನೇಷನ್ ಆಫ್ ಆಟೋಮಾರ್ಫಿಸಮ್ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ನಥಿಂಗ್ ಬಟ್ ಐಸೋಮಾರ್ಫಿಸಮ್ ಫ್ರಮ್ ಒನ್ ವೆಕ್ಟರ್ ಸ್ಪೇಸ್ ಟು ಇಟ್ ಸೆಲ್ಫ್, ರೈಟ್. ಸೊ ಐಸೋಮಾರ್ಫಿಸಮಲ್ಲಿ ಏನೇನು ಕಂಡೀಷನ್ ಇದೆ, ವಿ ಹ್ಯಾವ್ ಟು ಪ್ರೂವ್ ದಟ್ ದ ಟೂ ಲೀನಿಯರ್ two conditions of linearity, then the mapping is 1 and then we have to show that the same mapping is onto also. So all four conditions are satisfied means then it is isomorphism. But here the mapping is from the vector space to itself agirodrinda it's automorphism. okay, so let us take an element from v3 of r alpha equals to x1 x2 x3. t of alpha means what, after transformation this element after transformed means it takes the form x2 minus x1 minus x3. Similarly for second element beta equals to y1 y2 y3 is taken from the domain v3 of r. T of beta means after transformation, then the condition is t of alpha plus beta. Take t of alpha plus beta, substitute for alpha and beta, add these two alpha and beta, you get x1 plus y1 comma x2 plus y2 comma x3 plus y3. So this is the triplet form, x1 plus y1 x2 plus y2 comma x3 plus y3. This is the triplet form. After applying to transformation it takes the form, middle term comes to the first place, that means x2 plus y2, write it first, comma minus x1, right. So minus of first term, minus of x1 plus y1, then third term take the negative sign, minus of x3 plus y3. Then you write this vector as in the form x2 minus x1 minus x3, x2 comma minus x1 comma minus x3 ಫಸ್ಟ್ ಟರ್ಮ್ಸ್. ಓಕೆ, ಈಚ್ ಇನ್ ಪ್ರತಿ ಒಂದು ಟರ್ಮಲ್ಲೂ ಮೊದಲನೇ ಟರ್ಮ್ ಇದೆಯಲ್ಲ ಅದೆಲ್ಲ ಒಂದು ಕಡೆ ಬರೆದು ಇಟ್ಸ್ ದಿ ಅಡಿಷನ್ ಆಫ್ y2 ಮೈನಸ್ y1 ಮೈನಸ್ y3 ತಗೊಂಡ್ರೆ ಇದೆರಡು ಟರ್ಮ್ನ ಆ್ಯಡ್ ಮಾಡಿದ್ರೆ ಅದ್ರ ಪ್ರೀವಿಯಸ್ ಸ್ಟೆಪ್ಪೇ ಬರೋ ಥರ ಇರುತ್ತೆ ನೋಡಿ. ಆ ಥರ ಅಡಿಷನ್ ಆಫ್ ದೀಸ್ ಟೂ ಟರ್ಮ್ಸ್ ಅಂತ ಆಗುತ್ತೆ. ವಿ ಕ್ಯಾನ್ ರೈಟ್ ಇಟ್ ಇನ್ ದ ಅನದರ್ ಫಾರ್ಮ್, ರೈಟ್. ಸೊ ವಾಟ್ ಈಸ್ x2 minus x1 minus x3? It is t of alpha. Then y2 minus y1 minus y3 means it is t of beta. So that we have proved t of alpha plus beta equals to t of alpha plus t of beta for any elements taken from v3 of r. Okay. Then second condition of linearity, that is t of c of alpha. Substitute for alpha, then multiply this scalar to each term, that is cx1 cx2 and cx3. Then ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ನೋಡಿ, ಇಲ್ಲಿ ಟಿ ಆಫ್ ಅಂತ ಏನು ಟರ್ಮ್ ಇದೆ, ಈ ಟರ್ಮ್ಸ್ನ cx1 cx2 cx3ನ ನಾವು ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಿದ್ಮೇಲೆ ನೋ ನೀಡ್ ಟು ರೈಟ್ ಟಿ. ಸೊ ಟಿ ಆಫ್ ದಿಸ್ ಎಲಿಮೆಂಟ್ ಈಸ್ ನಥಿಂಗ್ ಬಟ್ ಮಿಡಲ್ ಟರ್ಮ್ನ ಫಸ್ಟ್ ಟರ್ಮ್ ಆಗಿ ಬರೀತೀವಿ. ನೆಕ್ಸ್ಟು ಫಸ್ಟ್ ಟರ್ಮ್ಗೆ ನೆಗೆಟಿವ್ ಸೈನ್ ಕೊಟ್ಟು ಮಿಡಲ್ ಟರ್ಮಲ್ಲಿ ಬರೆದು ಥರ್ಡ್ ಟರ್ಮ್ಗೆ ನೆಗೆಟಿವ್ ಸೈನ್ ಕೊಡ್ತೀವಿ. ಅದು ಡಿಪೆಂಡ್ಸ್ ಆನ್ ದ ಡೆಫಿನೇಷನ್ ಆಫ್ ಗಿವನ್ ಟ್ರಾನ್ಸ್ಫಾರ್ಮೇಷನ್. ಮೈನಸ್ x1 ಮೈನಸ್ x3 ಆಗುತ್ತೆ. ಓಕೆ, ದೆನ್ ಟೇಕ್ ಸಿ ಆಸ್ ಕಾಮನ್, ದಟ್ ಈಸ್ x2 minus x1 minus x3 ಆಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ t of alpha, c into t of alpha.
So that we have proved T of C alpha equals to C into T of alpha for all alpha belongs to V3 of R and C belongs to F. ನೋಡಿ ನೀವು ಲಾಸ್ಟಲ್ಲಿ ಏನು ಪ್ರೂವ್ ಆಯಿತು ಅಂತ ಬರೆದಾಗ ನೀವು ಎಲಿಮೆಂಟ್ಸನ್ನ ಎಲ್ಲಿ ತೊಗೊಂಡಿದ್ದೀರಾ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಫಾರ್ ಆಲ್ ಆಲ್ಫಾ ಕಮ ಬೀಟಾ ಬಿಲಾಂಗ್ಸ್ ಟು V3 of R. ಫಾರ್ ಆಲ್ ಇಲ್ಲಿ ನೋಡಿ ಬೀಟಾ ಯೂಸ್ ಮಾಡಿದ್ದೀವಿ, ಸಿ ಯೂಸ್ ಮಾಡಿಲ್ಲ. ಸೊ ನೀಡ್ ಟು ರೈಟ್ ಸಿ ಬಿಲಾಂಗ್ಸ್ ಟು ಎಫ್ ಇಯರ್. ಓಕೆ, ಸೊ ಇಲ್ಲಿ ನಾವು ಸಿ ಮತ್ತು ಆಲ್ಫಾ ತೊಗೊಂಡಿದ್ದೀವಿ. ಸೊ ಸಿ ಎಲ್ಲಿಂದ ತೊಗೊಂಡಿದ್ದೀವಿ? ಎಫಿಂದ. ಆಲ್ಫಾನ V3 of R ಇಂದ ತೊಗೊಂಡಿದ್ದೀವಿ ಅಂತ ಮೆನ್ಷನ್ ಮಾಡಬೇಕು. ದೆನ್ ಇಟ್ ಈಸ್ ಟು ಪ್ರೂವ್ T ಈಸ್ 1-1 ಮ್ಯಾಪಿಂಗ್, ರೈಟ್. 1-1 ಮ್ಯಾಪಿಂಗ್ ಅಂತ ಪ್ರೂವ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ? 2 ಇಮೇಜಸ್ ಆರ್ ಈಕ್ವಲ್ ಅಂತ ತೊಗೊಂಡು 2 ಎಲಿಮೆಂಟ್ಸ್ ಆರ್ ಈಕ್ವಲ್ ಅಂತ ಪ್ರೂವ್ ಮಾಡ್ತೀವಿ. 2 ಇಮೇಜಸ್ ಆರ್ ಈಕ್ವಲ್ ಅಂತಂದರೆ ಇಲ್ಲಿ ಯಾವುದು ಇಮೇಜ್ ಫಾರ್ಮಲ್ಲಿ ಇರೋದು? ಟಿ ಆಫ್ ಆಲ್ಫಾ ಅಂತ. ಓಕೆ, ಸೊ 2 ಇಮೇಜಸ್ ಆರ್ ಈಕ್ವಲ್ ಅಂತ ತೊಗೊಂಡ್ರೆ ಟಿ ಆಫ್ ಆಲ್ಫಾ ಈಕ್ವಲ್ಸ್ ಟು ಟಿ ಆಫ್ ಬೀಟಾ ಅಂತ ತೊಗೊಂಡು ವಾಟ್ ಈಸ್ ಟಿ ಆಫ್ ಆಲ್ಫಾ? x2, -x1, -x3. ಸೊ ದಿಸ್ ಇಸ್ ಟಿ ಆಫ್ ಆಲ್ಫಾ. ಅದೇ ಥರ ಟಿ ಆಫ್ ಬೀಟಾ ಅಂದ್ರೆ ಏನು? ಸಬ್ಸ್ಟಿಟ್ಯೂಷನ್ ಮಾಡಿ ವಾಟ್ ಈಸ್ ಟಿ ಆಫ್ ಆಲ್ಫಾ? ಟಿ ಆಫ್ ಬೀಟಾ y2 - y1 - y3. So 2 vectors are equal, 2 triplets are equal means what? Respective terms are equal, right? So x2 is equal to y2, then -x1 is equal to -y1, -x3 is equal to -y3 ಅಂತ ಇರುತ್ತೆ. ಸೊ ಅದರಲ್ಲಿ ನೀವು ನೆಗೆಟಿವ್ ಸೈನ್ನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಆನ್ ಐದರ್ ಸೈಡ್. ಸೊ x1 ಈಕ್ವಲ್ಸ್ ಟು y1 ಆಯಿತು, x3 ಈಕ್ವಲ್ಸ್ ಟು y3 ಆಗುತ್ತೆ, x2 ಈಕ್ವಲ್ಸ್ ಟು y2 ಇದೆ, ರೈಟ್. ದೆನ್ it means that all the terms x1, x2, x3 is equal to y1, y2, y3. That means what? Alpha equals to beta. The two terms are equal. That means if we have considered 2 images are equal, we are getting 2 elements are equal. That means the mapping is 1-1 mapping. Okay. Then to prove it is onto, we have to show that there exists an element in domain for each element of codomain. That means codomainalli element, codomainalli ಯಾವ ರೀತಿ ಎಲಿಮೆಂಟ್ಸ್ ಇರುತ್ತೆ? ಇಮೇಜಸ್ ಇರುತ್ತೆ, ಟಿ ಆಫ್ ಆಲ್ಫಾ ಅಂತ ಇರುತ್ತೆ. ಸೊ ಟಿ ಆಫ್ ಆಲ್ಫಾಗೆಲ್ಲ ನಮಗೆ ಪ್ರೀ ಇಮೇಜು ಡೊಮೈನಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಂತ ತೋರಿಸ್ಕೋಬೇಕು. ಅದು ಯಾವ ಫಾರ್ಮಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ನಮ್ಗೆ ಇಲ್ಲಿ ಕೊಟ್ಟಿರೋದು 2 ಟ್ರಿಪ್ಲೆಟ್ ಫಾರ್ಮಲ್ಲೇ ಇದೆ, ಬಟ್ ವಾಟ್ ಆರ್ ದೋಸ್ ಎಲಿಮೆಂಟ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು. ಟಿ ಆಫ್ ಆಲ್ಫಾ ಅಂತಂದರೆ ನಮಗೆ ಕೋಡೊಮೈನಲ್ಲಿದೆ, ಅದಕ್ಕೆ ಪ್ರೀ ಇಮೇಜ್ ಯಾವ ಫಾರ್ಮಲ್ಲಿ ಇರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವೇನು ಅಸ್ಯೂಮ್ ಮಾಡ್ಕೋತೀವಿ? ದ ಪ್ರೀ ಇಮೇಜ್ ಆಫ್ ಟಿ ಆಫ್ ಆಲ್ಫಾ ಈಸ್ ಆಲ್ಫಾ. ಆಲ್ಫಾ ಅನ್ನೋದು ಎಲಿಮೆಂಟ್ ಇನ್ ಡೊಮೈನ್, ಟಿ ಆಫ್ ಆಲ್ಫಾ ಅನ್ನೋದು ಎನ್ ಎಲಿಮೆಂಟ್ ಇನ್ ಕೋಡೊಮೈನ್. ಸೊ ಕೋಡೊಮೈನಲ್ಲಿರೋ ಎಲ್ಲ ಎಲಿಮೆಂಟ್ಸ್ಗೂ ಡೊಮೈನಲ್ಲಿ ಎಲಿಮೆಂಟ್ಸ್ ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಿದೆ ಅಂತ ತೋರಿಸ್ಕೋಬೇಕು. ಸೊ ದ ಪ್ರೀ ಇಮೇಜ್ ಆಫ್ ಟಿ ಆಫ್ ಆಲ್ಫಾ ಈಸ್ ಆಲ್ಫಾ ಅಂತ ಬರ್ಕೊಳ್ಳಿ. Or we can also write this as let alpha be the pre-image of T of alpha. ಆ T of alpha ನ ನಾವು ಬೀಟಾ ಅಂತ ನೇಮ್ ಮಾಡ್ಕೊಂಡಿದ್ದೀವಿ. ಅಂದರೆ ಬೀಟಾದು ಪ್ರೀ ಇಮೇಜು ಆಲ್ಫಾ ಆಗಿದೆ ಅನ್ನೋ ರೀತಿಯಲ್ಲಿ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ಟಿ ಆಫ್ ಆಲ್ಫಾ ಅಂತ ಮೆನ್ಷನ್ ಮಾಡೋ ಬದಲು ಟಿ ಆಫ್ ಆಲ್ಫಾ ಅನ್ನೋದು ಅನದರ್ ಟ್ರಿಪ್ಲೆಟ್, ಇಟ್ ಇಸ್ ವೈ ಬೀಟಾ ಅಂತ ತೊಗೊಂಡಿದ್ದೀವಿ. ಸೊ ವಾಟ್ ಈಸ್ ಬೀಟಾ? ಇಟ್ ಈಸ್ ಅನದರ್ ಟ್ರಿಪ್ಲೆಟ್ y1, y2, y3 ಅಂತ ತೊಗೊಂಡಿದ್ದೀವಿ. What is T of alpha? From the given definition, we write T of alpha is nothing but x2, -x1, -x3, right? So these two vectors are equal means respective terms are equal. So x2 is equal to y1, -x1 equals to y2, -x3 equals to y3. Okay. So what is x1 here? x1 is -y2. What is x2? x2 is same as it is y1. So what is x3 here? x3 is minus of y3. So write it in form. What is x1? ಈಗ ನಾವು ಆಲ್ಫಾ ಅಂದರೆ ನಾವು x1, x2, x3 ಅಂತ ತಾನೇ ತೊಗೊಂಡಿರೋದು. ಸೊ ಆಲ್ಫಾ ವ್ಯಾಲ್ಯೂ ಏನಂತ ಬರೀಬೇಕು? ವಾಟ್ ಈಸ್ x1, ವಾಟ್ ಈಸ್ x2, ವಾಟ್ ಈಸ್ x3. ಸೊ -y2, y1, -y3, -y2, y1, -y3. ಇದು x1, x2, x3 ವ್ಯಾಲ್ಯೂಸ್ನ ಆಲ್ಫಾಗೆ ಬರ್ಕೋಬೇಕು. ದೆನ್ ಇಟ್ ಈಸ್ ದಿ ಪ್ರೀ ಇಮೇಜ್ ಆಫ್ ಟಿ ಆಫ್ ಆಲ್ಫಾ ಅಂತ ಹೇಳ್ತೀವಿ. That means T is onto mapping. T is onto mapping. Then T satisfies all the conditions of isomorphism, and T is the mapping from the same vector space to itself. That means V3 of R to V3 of R, right? So then we can say that given transformation T is automorphism. Okay. ಈಗ find the order of transformation ಅಂತಲೂ ಕೇಳಿದ್ದಾರೆ ಕ್ವಶನಲ್ಲಿ. What find its order ಅಂತ. Order of transformation find out ಮಾಡಬೇಕಾಗತ್ತೆ. Order of transformation is nothing but
ಗಿವನ್ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ, x1 x2 x3 ಅನ್ನೋ ಒಂದು ಟ್ರಿಪ್ಲೆಟ್ ಅಥವಾ v3 ಅಲ್ಲಿರೋ ಒಂದು ಎಲಿಮೆಂಟ್ನ ನಾವು ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಿದ್ರೆ ವಾಟ್ ಇಟ್ ಗಿವ್ಸ್ ಅಂತ ಡೆಫಿನೇಷನಲ್ಲೇ ಅವರೇ ಕೊಟ್ಟಿದ್ದಾರೆ, x2, x1, x3 ಅಂತ. ಸೊ ಆರ್ಡರ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಫೈಂಡ್ ಔಟ್ ಮಾಡುವಾಗ ನಾವೇನನ್ನ ಅಬ್ಸರ್ವ್ ಮಾಡಬೇಕು ಅಂತಂದರೆ x2 x1 x3ನ ಎಗೈನ್ ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಬೇಕು. ಅದನ್ನು ಸೆಕೆಂಡ್ ಟ್ರಾನ್ಸ್ಫಾರ್ಮೇಷನ್ T2 ಅಂತ ನೇಮ್ ಮಾಡ್ಕೊಂಡಿದ್ದೀವಿ. ಗಿವನ್ ಟ್ರಾನ್ಸ್ಫಾರ್ಮೇಷನ್ನ T1 ಅಂತ ನೇಮ್ ಮಾಡಿಕೊಂಡು T2 ಅಂತ ಸೆಕೆಂಡ್ ಟ್ರಾನ್ಸ್ಫಾರ್ಮೇಷನಲ್ಲಿ ಈ T1ದು ಟ್ರಾನ್ಸ್ಫಾರ್ಮ್ಡ್ ಎಲಿಮೆಂಟ್ ಯಾವುದಿರುತ್ತೆ ಆ ಎಲಿಮೆಂಟ್ನ ಎಗೈನ್ ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡ್ಕೋಬೇಕು. ಅವಾಗ T2 ಆಫ್ x2 x1 x3 ಅಂತ ತಗೊಳ್ಬೇಕು. ಇದನ್ನು ತಗೊಂಡು ನಾವು ಟ್ರಾನ್ಸ್ಫಾರ್ಮೇಷನ್ದು ಏನು ರೂಲ್ ಇದೆ, ರೂಲ್ ಇನ್ ದ ಸೆನ್ಸ್ ಈಗ ನಾವು ಏನಂತ ಹೇಳಿದ್ವಿ, ಈ ಮಿಡಲ್ ಎಲಿಮೆಂಟು ಫಸ್ಟ್ ಎಲಿಮೆಂಟಿಗೆ ಬರಿತೀವಿ x2 ಅಂತ, x1ನ ಮಿಡಲ್ ಎಲಿಮೆಂಟಿಗೆ ಬರಿತೀವಿ ಅದನ್ನು -x1 ಅಂತ, x3ನ ಚೇಂಜ್ ದಿ ಸೈನ್ ಅಂತ ತೊಗೊಂಡಿದ್ದೀವಿ -x3 ಅಂತ. ಇದೊಂದೇ ಪ್ರಾಬ್ಲಮ್ ಮಾತ್ರ ಈ ಕಂಡೀಷನ್, ನಾಟ್ ಫಾರ್ ಆಲ್ ಪ್ರಾಬ್ಲಮ್ಸ್. ಓಕೆ, ಅದು ಡೆಫಿನೇಷನ್ ಹೆಂಗೆ ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟ್ರಾನ್ಸ್ಫಾರ್ಮೇಷನ್ ಡೆಫಿನೇಷನ್ನು ಅಂದರೆ ಈಗ ಈ ಟ್ರಾನ್ಸ್ಫಾರ್ಮೇಷನ್ ಇದು ಎಲಿಮೆಂಟು ಆಫ್ಟರ್ ಟ್ರಾನ್ಸ್ಫಾರ್ಮ್ಡ್ ಆದಮೇಲೆ ಯಾವ ಫಾರ್ಮಲ್ಲಿ ಬರುತ್ತೆ ಅನ್ನೋದು ನೋಡಿಕೊಂಡು ಅದನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇದೇ ರೂಲ್ ಎಲ್ಲ ಪ್ರಾಬ್ಲಮ್ಗೂ ಅಪ್ಲೈ ಆಗೋದಿಲ್ಲ. ಸೊ ಈಗ ಇಲ್ಲಿ ಈ ಎಲಿಮೆಂಟ್ನ ನಾವು ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಿದಾಗ ಸೆಕೆಂಡ್ ಟೈಮು, ಸೊ ಅದಕ್ಕೆ T2 ಅಂತ ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೇನು -x1 ಅನ್ನೋದು ಫಸ್ಟ್ ಟರ್ಮ್ ಆಗಬೇಕು, ಅಂದರೆ ಮಿಡಲ್ ಟರ್ಮ್ ಫಸ್ಟ್ ಟರ್ಮ್ ಬರಬೇಕಲ್ಲ. ಸೊ -x1ನ ಫಸ್ಟ್ ಟರ್ಮ್ ಬರೆದಿದ್ದೀವಿ, x2ನ ಮಿಡಲ್ ಟರ್ಮಿಗೆ ತಗೋತೀವಿ ವಿತ್ ನೆಗೆಟಿವ್ ಸೈನ್. ಸೊ x2 ಅನ್ನೋದು ಮತ್ತು ಇಲ್ಲಿ -x2 ಆಯಿತು. -x3 ಇರೋದು ಏನಾಗಬೇಕು, ಸೈನ್ ಚೇಂಜ್ ಆಗುತ್ತೆ ಲಾಸ್ಟ್ ಟರ್ಮ್ಗೆ. ಸೊ ಅದಕ್ಕೆ -x3 ಇದ್ದಿದ್ದು ಇಲ್ಲಿ +x3 ಆಗುತ್ತೆ. ಓಕೆ, ಸೊ ಈ ಟರ್ಮ್ನ ಮತ್ತೆ ನಾವು ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡ್ತೀವಿ. ಎಲ್ಲಿ ತನಕ ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡ್ತಿರ್ಬೇಕು, ಟಿಲ್ ವಿ ಗೆಟ್ ದ ಎಲಿಮೆಂಟ್ x1 x2 x3. ನಾವು ಫಸ್ಟ್ ಅಪ್ಲೈ ಮಾಡಿದ ಎಲಿಮೆಂಟು x1 x2 x3, ನಮಗೆ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ನು ನಮ್ಗೆ ಅದೇ ಎಲಿಮೆಂಟ್ ಸಿಗಬೇಕು x1 x2 x3 ಅಂತ. ಅಲ್ಲಿ ತನಕ ನಾವು ಅದನ್ನು ರಿಪೀಟೆಡ್ ಆಗಿ ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡ್ತಾ ಹೋದರೆ ಲಾಸ್ಟ್ ಟರ್ಮ್ ನಮಗೆ x1 x2 x3 ಅಂತ ಯಾವಾಗ ಸಿಗುತ್ತೆ, ಯಾವ ಟ್ರಾನ್ಸ್ಫಾರ್ಮೇಷನಲ್ಲಿ ಸಿಗುತ್ತೆ, ದಟ್ ನಂಬರ್ ಗಿವ್ಸ್ ದಿ ಆರ್ಡರ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಸೊ ಹಿಯರ್ ನಮಗೆ ಫೋರ್ತ್ ಟ್ರಾನ್ಸ್ಫಾರ್ಮೇಷನಲ್ಲಿ x1 x2 x3 ಸಿಕ್ಕಿದೆ. ದೇರ್ಫೋರ್ ಆರ್ಡರ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಈಸ್ 4 ಅಂತ ಹೇಳಬೇಕು. ಓಕೆ, ಇನ್ ದ ನೆಕ್ಸ್ಟ್ ಪ್ರಾಬ್ಲಮ್, ಪ್ರೂವ್ ದಟ್ ದ ಟ್ರಾನ್ಸ್ಫಾರ್ಮೇಷನ್ T ಆಫ್ xyz ಈಕ್ವಲ್ಸ್ ಟು xy ಮೈನಸ್ z. ನೋಡಿ ಇಲ್ಲಿ ಈ ಡೆಫಿನೇಷನಲ್ಲಿ xyz ಅನ್ನೋದನ್ನು ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ ಏನಾಗಬೇಕು, xy ಮೈನಸ್ z ಅಂತ ಆಗಬೇಕು. ಸೊ ಅಂದರೆ ಫಸ್ಟ್ 2 ಟರ್ಮ್ಸ್ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, x ಮತ್ತು y ಅಂತ. z ಅನ್ನೋ ಟರ್ಮ್ ಮಾತ್ರ ಟೇಕ್ಸ್ ಇಟ್ಸ್ ನೆಗೆಟಿವ್ ಸೈನ್ ಅಂತ. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಷನ್ನ ಆಟೋಮಾರ್ಫಿಸಮ್ ಆಫ್ ವೆಕ್ಟರ್ ಸ್ಪೇಸ್ v3 ಅಂತ ಫೈಂಡ್ ಔಟ್ ಅಂತ ಪ್ರೂವ್ ಮಾಡಿ, ಆಟೋಮಾರ್ಫಿಸಮ್ ಅಂತ ಪ್ರೂವ್ ಮಾಡಿ ಆರ್ಡರ್ನ ಫೈಂಡ್ ಔಟ್ ಮಾಡಬೇಕು, ಸೇಮ್ ಆ್ಯಸ್ ಪ್ರೀವಿಯಸ್ ಪ್ರಾಬ್ಲಮ್. ಸೊ ಇಯರ್ ಆಟೋಮಾರ್ಫಿಸಮ್ ಬಿಟ್ವೀನ್ ಎನಿ 2 ವೆಕ್ಟರ್ ಸ್ಪೇಸಸ್ ಅಂತ ಕೊಡೋದಿಲ್ಲ, ಅವರು ಸಿಂಗಲ್ ವೆಕ್ಟರ್ ಸ್ಪೇಸ್ ಕೊಟ್ಟಿರ್ತಾರೆ. ದಟ್ ಮೀನ್ಸ್ ಆಟೋಮಾರ್ಫಿಸಮ್ ಅಂತ ಹೇಳಿದ್ದಾರೆ ಅಂತಂದರೆ ವೆಕ್ಟರ್ ಸ್ಪೇಸ್ ಟು ಇಟ್ ಸೆಲ್ಫ್ ಅಂತ ಟ್ರಾನ್ಸ್ಫಾರ್ಮೇಷನ್ ಡಿಫೈನ್ ಮಾಡ್ಕೋಬೇಕು. ಗಿವನ್ T ಫ್ರಮ್ v3 to v3 defined by T of xyz equals to xy minus z. Here the field is the set of real numbers R. Take 2 elements alpha and beta from in the domain v3 its images are like this, x1 y1 minus z1, x2 y2 minus z2. ಇಲ್ಲಿ ಲಾಸ್ಟ್ ಟರ್ಮ್ ಮಾತ್ರ ನೆಗೆಟಿವ್ ಸೈನ್ ತೊಗೊಳುತ್ತೆ, ಇನ್ನೇನೂ ಚೇಂಜಸ್ ಆಗಲ್ಲ. ಸೊ ನಿಮಗೆ ಗೊತ್ತಿದೆ T ಆಫ್ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಆಲ್ಫಾ ಮತ್ತು ಬೀಟಾಗೆ ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, ಆ್ಯಡ್ ಮಾಡ್ತೀರಾ. ನೆಕ್ಸ್ಟು ಈಚ್ ಟರ್ಮ್ನ ನೀವು ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಿದ್ರೆ ಈ ಟ್ರಿಪ್ಲೆಟ್, ಇದು ಟ್ರಿಪ್ಲೆಟ್ ಫಾರ್ಮಲ್ಲಿದೆ. ಫಸ್ಟ್ ಟರ್ಮ್ ಈಸ್ x1 + x2, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಇದನ್ನು ನೀವು ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಿದ್ರೆ ಫಸ್ಟ್ 2 ಟರ್ಮ್ಸ್ ಡಸಂಟ್ ಚೇಂಜ್, ಥರ್ಡ್ ಟರ್ಮ್ ಟೇಕ್ಸ್ ಇಟ್ಸ್ ನೆಗೆಟಿವ್ ಸೈನ್. Okay, then write this terms in this form, x1, y1 minus z1, x1 y1 minus z1. ಇಲ್ಲಿ ಕಾಮಾ ಆದಮೇಲೆ ಯಾವ್ಯಾವ ಟರ್ಮ್ಸ್ ಇದೆ ಅದರಲ್ಲಿ ಮೊದಲನೇ ಟರ್ಮ್ಸ್ನ ಮಾತ್ರ ತಗೊಳ್ಳಿ, x1, y1, minus z1 ಪ್ಲಸ್ ಆಫ್ x2, y2 minus z2 ಆಗುತ್ತೆ. ಸೊ ದೀಸ್ ಟೂ ಆರ್ ದಿ ಟರ್ಮ್ಸ್ ವಿಚ್ ಆರ್ T of alpha plus T of beta. So that we have proved T of alpha plus beta equals to T of alpha plus T of beta for all alpha beta belongs to V3 In the same way, you can show that T of C into alpha equals to C into T of alpha.
So here to prove that it is 1-1 mapping, two images are equal, so write the images, then equality of two vectors means equality of each term, then what we get, two elements are equal, right? So that is alpha equals to beta, that means it is 1-1 mapping, T is 1-1 mapping. Then to find out it is onto, to prove it is onto, let us assume alpha be the pre-image of T of alpha. T of alpha, let the T of alpha be beta. Then what is T of alpha, write down. Then what is beta, write down. Then equate the terms which are in the same place. You get what is alpha. That means what is x1, x2, write first x2. Then what is x2. What is x1 is x2. What is y1 is y2, then what is z1 is minus z2. This is the pre-image of T of alpha, okay. Then T of alpha is onto, we can say that T is onto, it is T is onto, then hence the given transformation T is automorphism, right? The linearity condition satisfy agide, 1-1 mapping anta prove agide, onto mapping anta prove agide, so it is automorphism. To find its order of transformation, we have taken the given transformation as it is, then apply this transformed element to again second type of ಟ್ರಾನ್ಸ್ಫಾರ್ಮೇಷನ್. ದಟ್ ಮೀನ್ಸ್ ಈಗ ಇಲ್ಲಿ ನಿಮಗೆ x1 y1 ಮೈನಸ್ z1 ಬಂದಿದೆ, ಇದನ್ನ ಅಗೈನ್ ಟ್ರಾನ್ಸ್ಫಾರ್ಮೇಷನ್ಗೆ ಅಪ್ಲೈ ಮಾಡಿದಾಗ ಇದು ಸೆಕೆಂಡ್ ಟೈಮ್ ಅಪ್ಲೈ ಮಾಡಿದ್ದೀವಿ ಅಂತ, ಟ್ರಾನ್ಸ್ಫಾರ್ಮೇಷನ್ಗೆ ಸೆಕೆಂಡ್ ಟೈಮ್ ಅಪ್ಲೈ ಮಾಡಿದ್ದೀವಿ, ಸೊ ಇಟ್ ಇಸ್ T2 ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಇದನ್ನ ಅಪ್ಲೈ ಮಾಡಿದಾಗ ಮೈನಸ್ z1 ಇದ್ದಿದ್ದು ಮತ್ತೆ z1 ಆಗಿಬಿಡುತ್ತೆ, ಯಾಕಂದರೆ ಮೈನಸ್ ಆಫ್ ಮೈನಸ್ z1 ತೊಗೊಳತ್ತಲ್ಲ, ಸೊ ಅದು ಪ್ಲಸ್ z1 ಆಗುತ್ತೆ. ಸೊ x1 y1 z1 ಫಸ್ಟ್ ಇನಿಷಿಯಲ್ ಎಲಿಮೆಂಟ್ನ ಪಾಸ್ ಮಾಡಿದ್ದು, ಅದೇ ಎಲಿಮೆಂಟ್ ಸಿಗ್ತಾ ಇರೋದು ಸೆಕೆಂಡ್ ಆರ್ಡರಲ್ಲಿ, ಸೆಕೆಂಡ್ ಸ್ಟೆಪ್ಪಲ್ಲಿ ಅಂತ ಅಂದ್ಕೊಳ್ಳೋಣ. ಸೊ ದಟ್ ಆರ್ಡರ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಇಸ್ 2 ಅಂತ. ಓಕೆ, ಥ್ಯಾಂಕ್ ಯು.